Mm. ನಮಸ್ಕಾರ. ವೆಲ್ಕಮ್ ಎವ್ರಿ ಒನ್. ಹಾಯ್ ಹಲೋ ಟು ದ ವರ್ಲ್ಡ್ ಹೂ ಡೋಂಟ್ ನೋ ಮೀ. ಏನು ಹೇಳೋದು ಇವಾಗ? ಸಿ, ನಾವು ಕೂಡ ಯೂಟ್ಯೂಬಲ್ಲಿ ಗೃಹ ಪ್ರವೇಶನ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಬಾಳು ಹೆಂಗಿದೆ ಅಂತಂದರೆ, ಈ ಕಡೆ ನನಗೆ ಗೊತ್ತು, ನನಗೆ ಗೆಳೆಯ ಅನ್ನೋನು ಯಾರೂ ಇಲ್ಲ. ಈ ಕಡೆ ನಾನು ಯಾರಿಗೂ ಗೆಳೆತನದಲ್ಲಿ ಬೆಳೆದಿಲ್ಲ. ಇರಲಿ, ಆದರೂ ನಮ್ಮ ಬಾಳು ಬಾಳಬೇಕು. ಆಯ್ತು, ಸರಿ, ಸುಮಾರು ಯಾಕಪ್ಪ ಈ ರೇಂಜಲ್ಲಿ ಇವಾಗ ನೀನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೀಯಾ ಅಂತ ಕೇಳಿದ್ರೆ, ಒಂದು ಜಿಗುಪ್ಸೆ ಕಾಲ ಅಂತ ಇದೆ. ಆ ಜಿಗುಪ್ಸೆ ಕಾಲ ನನಗೆ ಒಂದು 5-6 ತಿಂಗಳಿಂದ ನಡೀತಿದೆ. ಸೊ ಈ ಜಿಗುಪ್ಸೆ ಕಾಲದಲ್ಲಿ ಏನಾಯಿತು ಅಂದರೆ, ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹೆಂಗೆ ಏನು ಮಾಡಿದ್ರೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಯಾರ ಹತ್ರ ಹೋಗಿ ಕೆಲಸ ಮಾಡೋಕ್ಕಂತೂ ಮೊದಲೇ ಇಷ್ಟ ಇಲ್ಲ. ಇದರಿಂದ ನಮಗೆ ಬೇಡದೇ ಇರೋದೆಲ್ಲ ತಲೆಗೆ ಬರ್ತಾಯಿದೆ. ಬೇಡದೇ ಇರೋದು ಅಂತ ಅಂದರೆ, ಅಫ್ಕೋರ್ಸ್ ನೀವು ಅಂದ್ಕೊಳ್ಳೋ ಥರನೂ ಹೌದು, ಇಲ್ಲ ಅಂತಲ್ಲ. ಇನ್ನೊಂದೇನಂತಂದರೆ, ಯಾಕೆ ಬಾಳ್ತಾಯಿದ್ದೀವಿ, ಯಾಕೆ ಬಾಳಬೇಕು ಅಂತ ಒಂದು ವಿಚಾರ. ಇನ್ನೂ ಹಿಂಗೆ 4 ಗೋಡೆ ಮಧ್ಯ ಒಂದು 4 ಜನದ ಹತ್ರ ಮಾತಾಡದೆ ಹೆಂಗೆ ಜೀವನ ಮಾಡೋದು? ಈಗಲೇ ಆಯ್ತಾಯ್ತು, ಹತ್ತತ್ರ ಅರ್ಧ ಜೀವನ ಮುಗೀತು, ಇನ್ನೊಬ್ಬ ಅಂದರೆ ಇನ್ನೊಂದು 30 ವರ್ಷ ಅಂತ ಅಂದ್ಕೊಂಡ್ರು ಏನು ಮಾಡೋದು? ಸೊ ಫುಲ್ಲು ಟೋಟಲ್ ಕನ್ಫ್ಯೂಷನಲ್ಲಿ ಕೂತಿಲ್ಲ, ಮಲಗಿದ್ದೀನಿ. ಇನ್ನು ಭಾನುವಾರ, ಇವತ್ತು ಡೇಟ್ ಏನು? 7th June 2026. ಟೈಮ್ ಎಷ್ಟು? ಟೈಮ್ ಆಲ್ರೆಡಿ ಅಲ್ಲ, 12:45, ಅರೌಂಡ್ 12:45, 1 o'clock ಅಂತ ಅಂದ್ಕೊಳ್ಳಿ, 12:55. ಸೊ ಈಗ ಏನು ಕತೆ, ನನ್ನ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತಂದರೆ, ಓಕೆ, ಏನೋ ಒಂದು ಬಾಳ್ತಿದೆಯಾ, ಈ 30 ವರ್ಷಕ್ಕೂ ಮುಂಚೆ ಜೀವನದಲ್ಲಿ ಏನೋ ಒಂದಿತ್ತು ಅಂದರೆ, ಒಂದು 10 ವರ್ಷದ ಮುಂಚೆ, ಒಂದು 18, 19, 20 ಆ ವರ್ಷದಲ್ಲಿ, ಇನ್ನೊಂದು 10 ವರ್ಷ ಆದಮೇಲೆ ನಾನು ಹಂಗಿರಬೇಕು, ಹಿಂಗಿರಬೇಕು, ಹೆಂಗೆಂಗೋ ಇರಬೇಕು ಅಂತ ಅಂದ್ಕೊಂಡಿದ್ದೆ. ನಿಜ. ಅಂದ್ಕೊಂಡಿದ್ದೆಲ್ಲ ಮಾಡ್ಬೋದಿತ್ತು, ಇಲ್ಲ ಅಂತಲ್ಲ. ಅಂದ್ಕೊಂಡಿದ್ದೆಲ್ಲ ಮಾಡದೇ ಇದ್ದಿದ್ದಕ್ಕೆ ಕಾರಣ ಅಫ್ಕೋರ್ಸ್ ಏನಂತಂದರೆ, ನಮ್ಮ ಮನಸ್ಸಲ್ಲಿ ಅಷ್ಟೊಂದು ಆ ದೃಢತೆ ಅನ್ನೋದಿರಲ್ಲ. ಸೊ ನೀನು ನಿಜವಾಗ್ಲೂ ಗೆಲ್ಲೇಬೇಕು ಅಂತ ಇರಲ್ಲ. ಅದೇ ಕಾರಣ. ಇವಾಗ ಈ ಪರಿಸ್ಥಿತಿಯಲ್ಲಿ ಇದೆಯಾ ಅಂತಂದರೆ ಏನು ಕಾರಣ ಅಂದರೆ ಇದೇ ಕಾರಣ. ಈ ಕಾರಣದಿಂದ ನಾನು ಯಾರಿಗೂ ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಇದು ಪೋಸ್ಟ್ ಮಾಡ್ತಾ ಇರೋದು ನನಗೆ ಅಂತಂದರೆ, ಒಂದು 30 ವರ್ಷ ಹೋದ್ಮೇಲೆ ನನ್ನ ಜೀವನ ಏನಿರುತ್ತೋ ಅಲ್ಲಿ ತನಕ ನಾನು ಬದುಕಿದ್ರೆ, ಸೊ ಅದಕ್ಕೆ ಆ ಜೀವನದಲ್ಲಿ ಬರೋ ಒಂದು 60 ವರ್ಷದ ಮುದುಕನ ಹತ್ರ ನಾನು ಹೇಳ್ಕೊಳ್ಳೋದು, ದೊಡ್ಡವರು ಅಲ್ಲ, ನನಗೆ ನಾನೇ ತಾನೆ, ನಾನು ಬೇಕಾದ್ರೆ ಬೈಕೋಬೋದು. ಬೈಯೋದೇನೆಂದರೆ, ಏನೋ ತಲೆಗೆಡಿಸ್ಕೋಬೇಡ, ಹೌದು ನೀನು ಪಾಸ್ಟ್ ಆ ಥರ ಇತ್ತು, ಬಟ್ 60ಯಲ್ಲಿ ನೀನು ಸಖತ್ತಾಗಿದೆಯಲ್ಲ ಗುರು, ಈ ರೇಂಜಿಗೆ ಇದೆಯಾ ನೀನು, ಯು ಆರ್ ಎ ಬಿಲಿಯನಿಯರ್, ಯು ಆರ್ ಎ ಗ್ರೇಟ್ ವಿಷನರಿ ಪರ್ಸನ್, ಯು ಹ್ಯಾವ್ ಸೀನ್ ಅ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, ಸ್ಟಿಲ್ ಯು ಹ್ಯಾವ್ ರೇಸ್ ದಿಸ್ ಟಾಲ್ ಅಂತಂದರೆ, ಮ್ಯಾನ್, the present situation, the situation in your 30th year is nothing, because the present of 60th
birthday is something great, something something unbelievable. So this period transformed you totally. Okay, so ಈಗ 60th birthday, I know you'll be happy. you'll be you'll be around some people who really value you. Not some people, many people ಅಂತಲೇ ಅಂದ್ಕೊಳ್ಳೋಣ. ತುಂಬ ಜನ 60 ವರ್ಷದಲ್ಲಿ 60ನೇ ಜನ್ಮದಿನೋತ್ಸವದಂದು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ನಿಮ್ಮ ಸುತ್ತಮುತ್ತ ಇರ್ತಾರೆ. ನಿಮ್ಮನ್ನು ತುಂಬಾ ಗೌರವಿಸ್ತಾರೆ, ನಿಮ್ಗೆ ಒಳ್ಳೆ ಮರ್ಯಾದೆ ಕೊಡ್ತಾರೆ. ಸೊ ನೀನು ಈಗ ಈ 30ರಲ್ಲಿ ಏನಿದೆಯೋ ಅದನ್ನು ಜಾಸ್ತಿ ತಲೆಗೆ ಹಚ್ಕೋಬಾರ್ದು. ಅಫ್ಕೋರ್ಸ್ ಈಗ ಸದ್ಯಕ್ಕೆ ನೀನು 0 ಇರ್ಬೋದು, ಪಾತಾಳದಲ್ಲೇ ಇರ್ಬೋದು. ಬಟ್ ಪಾತಾಳದಲ್ಲಿದ್ದೀಯಾ ಅಂದಿದ ತಕ್ಷಣ ಸೊ ನೀನು ಇಲ್ಲೇ ಇರ್ತೀಯ ಅಂತಲ್ಲ, ಕಾಲ ಚೇಂಜ್ ಆಗುತ್ತೆ. ನೀನು ಪಾತಾಳದಲ್ಲಿರಲಿಲ್ಲ, ಸೊ ಈಗ ಬಂದಿದೆಯಾ ಅಂತಂದರೆ ನೀನು ಇಲ್ಲೂ ಇರೋದಿಲ್ಲ, ನೀನು ಇನ್ನೂ ಮುಂದೆ ಹೋಗ್ತೀಯ. ಸಮಾಧಾನ ಮಾಡ್ಕೋ, ಆರಾಮಾಗಿರು. ಜೀವನದಲ್ಲಿ ಇಷ್ಟು ದಿನ ಅಂದರೆ ಈ 30 ವರ್ಷ ಕಾಲ ಕನಸುಗಳು ಕಂಡೆ, ಅದರ ಕನಸನ್ನ ನನಸು ಮಾಡ್ಕೋಬೇಕು ಅಂತ ಒಂದು ಹೆಜ್ಜೆನೂ ಮುಂದೆ ಇಟ್ಟಿಲ್ಲ. ಒಳ್ಳೆಯದು. ಆದರೆ ಈಗ ಏನೋ ಗೊತ್ತಿಲ್ಲ ಅನ್ನಿಸ್ತಾ ಇದೆ, ಓಕೆ ಕಂಡಿರೋ ಕನಸನ್ನು ನನಸು ಮಾಡ್ಕೋಬೇಕು ಅಂತ. ಯಾಕೆ ಈಗ ಅಂತಂದರೆ ಏನೋ ಒಂಥರ ಖುಷಿ ಆಗ್ತಾಯಿದೆ ಇವಾಗ. ಈಗ ಲೈಫಲ್ಲಿ ಭಯ ಅನ್ನೋದು ಬರ್ತಾಯಿಲ್ಲ. ಯಾವನು ಹೆಂಗಾದರೂ ಅಂದ್ಕೊಳ್ಳಿ, ಯಾವನು ಏನಾದರೂ ಮಾಡಲಿ, ಸಾಕು ಮಾಡೋಣ, ನನಗೇನು ಬೇಕೋ ಅದನ್ನು ಮಾಡೋಣ ಅನ್ನೋ ಒಂದು ಕುತೂಹಲ. ಜೀವನನ ಬರೀ ಕನಸು ಕಂಡು ಆ ಕನಸಿಗೇನು ಮಾಡದೇ ಇರೋ ಜೀವನ ಹೆಂಗಿರುತ್ತೆ ಅಂತಲೇ ಇಷ್ಟು ದಿನ ಬಾಳಿದ್ದೀನಿ. ಈಗ ಆ ಕನಸನ್ನ ಕಂಡಿರೋದನ್ನು ಅದು ನನಸು ಮಾಡ್ಕೋಬೇಕು ಅಂದರೆ ಆ ಜೀವನ ಹೆಂಗಿರುತ್ತೆ, ಯಾರ್ಯಾರ ಹತ್ರ ಹೆಂಗಿರ್ತೀವಿ, ಏನೇನು ಮಾಡ್ತೀವಿ, ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಸೊ ನನ್ನ ಪ್ರಕಾರ ಒಳ್ಳೇದನ್ನಿಸುತ್ತೆ. ಒಳ್ಳೆಯದು. ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ 30 ವರ್ಷದ ನಂತರ ಅಂದರೆ 2056ರಲ್ಲಿ ಇರೋ ನನ್ನನ್ನು ನಾನೇ ನನ್ನನ್ನು 2056ರಲ್ಲಿರೋ ನನಗೆ ನಾನೇ ಹೇಳ್ಕೊತಾ ಇರೋದೇನೆಂದರೆ, ನೋಡ್ದಾ ಈ ಕಷ್ಟ ಎಲ್ಲ ಏನೂ ಇಲ್ಲ, ನೀನು ಈ 4 ಗೋಡೆಗಳ ಮಧ್ಯೆ ಇರೋದೆಲ್ಲ ಬದಲಾಗುತ್ತೆ. ಈ ಗೋಡೆ ಎಲ್ಲ ಛಿದ್ರವಾಗುತ್ತೆ, ಬೆಳಕು ನಮ್ಮ ಮೇಲೆ ಬೀಳುತ್ತೆ. ಹೌದು. ನೀನೇನು ಅಂದ್ಕೊಂಡಿದ್ದೀಯೋ ಕರೆಕ್ಟ್, ಇದನ್ನು ಹೇಳಬೇಕು. ಏನಕ್ಕೆ ಈ 30 ವರ್ಷ ಏನೂ ಮಾಡದೆ ಕೂತಿದ್ದೆ ಅಂತಂದರೆ, ನನಗೇನೋ ಒಂದು ಅನಿಸ್ತಾ ಇತ್ತು, ನಾನು ಬರೀ ಕನಸು ಕಂಡ್ರೆ ಸಾಕು, ನನ್ನ ಜೀವನ ಮ್ಯಾನಿಫೆಸ್ಟೇಷನ್, ನನ್ನ ಜೀವನ ಎಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ, ನನಗೆ ಬೇಕಾಗಿರೋ ಥರ ಬದಲಾವಣೆ ಆಗ್ತಾಯಿದೆ ಅಂತ ಅಂದ್ಕೊಂಡು ಒಂದು 10-15 ವರ್ಷ ಕಳೆದಿದ್ದೀನಿ. ಸೊ 10-15 ವರ್ಷ ನಾನು ಏನೂ ಕೆಲಸನೇ ಮಾಡಿದೆ, ಬರೀ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಅಂದ್ಕೊಂಡು ಏನೂ ಆಗಿಲ್ಲ. ಸರಿ, ಈಗ ಪರವಾಗಿಲ್ಲ, ಇವಾಗ ನಾನು ಕೆಳಗಿಳ್ದು ಏನು ಅಂದ್ಕೊಂಡಿದ್ದೀನೋ ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ ಮಾಡೋಣ. ನಾವು ಏನಂತ ಅಂದರೆ, ನಮಗೆ ಈ ಚಿಕ್ಕದು ಇದೆಲ್ಲ ಬರೋಲ್ಲ, ಆಸೆಗಳಿರಲ್ಲ. ಆಸೆ ಇದ್ದರೆ ಓಡಿದ್ರೆ ಆನೆಗೆ ಹೊಡಿಬೇಕು, ಡೈನೋಸರಸ್ಗೆ ಹೊಡಿಬೇಕು ಅನ್ನೋ ಒಂದಿದು. ನಮ್ಗೆ ಹಂಗಲ್ಲ. ಡೈನೋಸರಸ್ಸು ಇದು ಬಿಟ್ಟು ಬೇರೆ ಏನೂ ಇಲ್ವಾ? ಏನಕ್ಕೆ ಇಷ್ಟು ಲಿಮಿಟೆಡಾಗಿ ಬರೀ ಡೈನೋಸರಸ್ನ ಹೊಡಿಬೇಕು ನಾವು? ಇದಕ್ಕಿಂತ ಜಾಸ್ತಿ ಇನ್ನೂ ಬೇರೆ ಏನೋ ಒಂದಿದೆಯಲ್ಲ, ಬ್ಲ್ಯಾಕ್ ಹೋಲು ಹೊಡೆದ್ರೆ ಬ್ಲ್ಯಾಕ್ ಹೋಲ್ನೇ ಹೊಡಿಬೇಕು ಅಂತ.
ಆ ಬ್ಲ್ಯಾಕ್ ಹೋಲ್ನ ಎಂತ ಕುಡಿಬೇಕು ಅಂದರೆ ಏನಿದೆ ಗುರು ಇದರಲ್ಲಿ, ಏನಿದೆ ಅಂತ ನಾನು ಅರ್ಥ ಮಾಡ್ಕೋಬೇಕು ಅಂತ ಅಷ್ಟೇ. ಯಾವುದನ್ನು ಗೆಲ್ಲಬೇಕು ಅಂತಲ್ಲ, ಎಲ್ಲದನ್ನು ಅರ್ಥ ಮಾಡ್ಕೋಬೇಕು ಅಂತ ನನಗೆ ತುಂಬ ಇಷ್ಟ. ಗೆಲ್ಲೋದ್ರಿಂದ ಏನೂ ಸಿಗಲ್ಲ, ಗೆಲ್ಲೋದ್ರಿಂದ 4 ಜನ ನಮ್ಮನ್ನು ಆಡಿ ಹೊಗಳ್ತಾನೆ ಅಷ್ಟೇ. ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ, ಒಂದು ನನ್ನ ಜೀವನ ತೃಪ್ತಿ ಆಗುತ್ತೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಸೊ ಗೆಲ್ಲೋದ್ರಲ್ಲಿ ಏನೂ ಇರೋದಿಲ್ಲ, ನಾವು ಅನುಭವಿಸಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಇರುತ್ತೆ ಅಂತ ನಂದು ಒಂದು ಕಾನ್ಸೆಪ್ಟು. ಅದಕ್ಕೆ ನನಗೆ ನನ್ನ ಯಾರಾದರೂ, ಯಾಕಂದ್ರೆ ನಾನು ಹೇಳ್ತೀನಿ, ನಾನು ಅಂತ ದೊಡ್ಡದಾಗಿ ಹೇಳ್ಕೊತಾ ಇದ್ದೀನಿ, ನಾನು ಅಂತ. ಇರಲಿ, ಯಾವಾಗಿಂದ ಈ ಥರ ಆಯಿತು ಅಂತಂದರೆ, ಮೆಲ್ಕಾಗ್ತಾ ಹೋಗೋಣ. ಚಿಕ್ಕವನಿದ್ದಾಗ ಅಂದರೆ ಸ್ಕೂಲ್ ಡೇಸಲ್ಲಿ ನಮಗೆ ಬರ್ದೇ ಇರೋ ವಿದ್ಯೆನೇ ಇಲ್ಲ, ಎಲ್ಲ ವಿದ್ಯೆನೂ ಕಲಿತಿದ್ವಿ ಅಂತ ಅಂದ್ಕೋಬೇಕು. ಅಂದರೆ ಕೆರಿಕ್ಯುಲಮಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕಲಿತು ಅದನ್ನೆಲ್ಲ ಮಾಡ್ತಾಯಿದ್ವಿ, ಸರಿ. ಅದನ್ನು ಬಿಟ್ಟರೆ ಮನೆಗೆ ಬಂದರೆ ಮನೇಲಿ ಒಂಥರ ಪರಿಸ್ಥಿತಿ ಇರಲಿ, ಅದು ಬಿಟ್ಬಿಡೋಣ, ಅದೆಲ್ಲ ಬೇಡ. ಜೀವನ ಅನ್ನೋದು ಹೊರಗಡೆ ಹೆಂಗಿರ್ತದೆ, ಏನಿರುತ್ತೆ ಅದನ್ನೆಲ್ಲ ಕಲಿತ ನಾನು ಆ ಕಲೆ ಕಲಿ, ಈ ಕಲೆ ಕಲಿ ಅಂತ ಅವಾಗವಾಗ ಏನೇನು ಬೇಕೋ ಆ ಕಲೆ ಕಲಿತಾ ಇದ್ದೆ. ಆ ಕಲೆ ಕಲಿತಾಗ ನನಗೆ ಏನಾಗೋಗ್ತಾಯಿತ್ತು ಅಂದರೆ, ನಾನು ಆ ಕಲೆನ ಕರಗತ ಮಾಡ್ಕೋತಾಯಿದ್ದೆ, ನಾನು ಪಾರಾಗ್ತಾಯಿದ್ದೆ. ಅದಕ್ಕೆ ಅಂದರೆ ಕವರಪ್ ಮಾಡ್ತಾಯಿದ್ದೆ. ಅಷ್ಟು ಪಾರ್ ಅಂತಾರೆ ಗೊತ್ತಾ, ಅದನ್ನು ಮುಟ್ಟಿದ್ಯಾ ನೀನು ಅಂತ. ಅಲ್ಲಿ ಹಂಗೆ ಮುಟ್ಟಿದಾಗ ಅವಾಗ ನಮಗೊಂದು ಸಂತೋಷ ಆಗುತ್ತೆ, ಎಲ್ಲರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ಹೆಂಗು ಹಂಗೆ ಹಿಂಗೆ ಅಂತ. ಆ ವಯಸ್ಸಲ್ಲಿ ನಮ್ಮನ್ನು ಡ್ಯಾನ್ಸ್ ಇರಲಿ, ಓದೋದಿರಲಿ, ಇಲ್ಲ ಡ್ರಾಯಿಂಗೋ, ಇಲ್ಲ ಬೇರೆನೋ ಮತ್ತೊಂದು ಲೀಡರು ಅದು ಇದು ಅಂತ ಅಂದ್ಕೊಂಡು ಎಲ್ಲದನ್ನು ಆಗಲೇ ನೋಡಿದಾಗ ಐ ಫೀಲ್, ಯಾಕೆ ಇವರು ನನ್ನ ಎಲ್ಲರೂ ಇಷ್ಟೊಂದು ಹೊಗಳ್ತಾ ಇದ್ದಾರೆ, ನನಗೆ ಶೈ ಆಗ್ತಾಯಿದೆಯಲ್ಲ, ಅಯ್ಯೋ ಅಂಥದ್ದೇನು ಮಾಡಿಲ್ಲ ನಾನು, ಇರತ್ತಾನೆ ನನ್ನ ಹತ್ರ ಇದೆ, ಅವನ ಹತ್ರನೂ ಇದೆ, ಅವನು ಮಾಡಬೇಕು, ಅದನ್ನು ಬಿಟ್ಟು ನನಗೆ ಎಂತಕ್ಕೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡು ಯಾರ ಹತ್ರ ಆದರೂ ಅಪ್ರಿಷಿಯೇಟ್ ಮಾಡಿಸ್ಕೋಬೇಕು ಅಂದ್ರೇ ನಮಗೊಂಥರ ಅಯ್ಯೇ ಅಂತ ಅನಿಸುತ್ತೆ. ಹಿಂಗೆ ಮಾಡಿದ್ರೆ ಅವ್ನು ಅಪ್ರಿಷಿಯೇಟ್ ಮಾಡ್ತಾನೆ, ಯಾಕೆ ಗುರು ನಮ್ಗೆ ಬಂದು ಅಪ್ರಿಷಿಯೇಟ್ ಮಾಡೋದು. ನಮ್ಗೆ ಯಾವುದೋ ಏನೇ ಇದ್ರೂ ಒರಿಜಿನಾಲಿಟಿ ಬೇಕು ನಮಗೆ. ನಾನು ಹಂಗಿಲ್ಲ ಅಂತಂದ್ರೂ ಯಾವನಾದರೂ ನನ್ನ ಜೊತೆ ಇರಬೇಕು ಅಂತ ಅದೊಂದು ಯತ್ನ ಆಗೋಗಿತ್ತು. ಯತ್ನ ಅಂದರೆ ಯಾವಾಗಿಂದ ಅಂತಂದರೆ, ಒಂದು 8ನೇ ವರ್ಷ ಅಂತ ಅನ್ಕೋಬೋದು, 8-9 ವರ್ಷ. ಆವಾಗ ತಾನೇ ಕನಸುಗಳು ಚಿಗುರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ 7ನೇ ವರ್ಷ 8ನೇ ವರ್ಷ ಅಂದರೆ ಸ್ಕೂಲಲ್ಲಿದ್ದಾಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡೆಲ್ಲ ಡ್ಯಾನ್ಸ್ ಚೆನ್ನಾಗಿ ಆಡ್ತಾಯಿದ್ದೆ. ಸೊ 7-8 ಅಂತ ಬಂದಾಗ ನಾನು ಡ್ಯಾನ್ಸ್ ಕ್ಲಾಸಿಗೆ ಹಠ ಮಾಡಿ, ನಂಗೆ ಡ್ಯಾನ್ಸ್ ಇಷ್ಟ, ನಾನು ಮಾಡಲೇಬೇಕು ಅಂತ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಸೇರಿಕೊಂಡಾಗ ಅಲ್ಲಿ ಬಂದವರೆಲ್ಲ ಮಸ್ತಾಗಿ ಮಾಡ್ತೀಯ ಹಂಗೆ ಹಿಂಗೆ ಅಂತ ಅಂದಾಗ ಅದೊಂಥರ ಕಿಕ್ ಕೊಡೋ ಬದಲು ನನಗೆ ಎಲ್ಲರಿಗೂ ಕಿಕ್ ಕೊಟ್ಟು ಅದನ್ನು ಎಲ್ಲ ಸ್ಟೇಜಿಗೆ ಕರ್ಕೊಂಡು ಹೋಗುತ್ತೆ ಅಂತಾರೆ. ಬಟ್ ನನಗೆ ಈ ರೇಂಜಿಗೆ ಅದೊಂಥರ ಜಿಗುಪ್ಸೆ ಬರ್ಸ್ಬಿಡ್ತಲ್ಲ, ಯಾಕೆ ಹಂಗಾದ್ರೆ ಬೇಡ ನನಗೆ ಅಂತ ಅಂದ್ಬಿಟ್ಟು ಡ್ಯಾನ್ಸ್ನ ಬಿಟ್ಟೆ. ಅಂದರೆ ಆ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು, ಪ್ರೊಫೆಷ್ನಲಾಗಿ ಡ್ಯಾನ್ಸ್ ಆಡೋದು ಬಿಟ್ಟೆ. ಸೊ ಆದ್ರೂ ಸ್ಕೂಲ್ ಡೇಸ್ ಅದು ಇದು ಅಂತ ಚೆನ್ನಾಗಿ ಆಡ್ತಾಯಿದ್ದೆ ಡ್ಯಾನ್ಸ್ನ. ಬಟ್ ಆ ಥರ ಮೈಂಡ್ಸೆಟ್ ನನಗೆ ಈ 7th ಅಂದರೆ 8ನೇ ವಯಸ್ಸು 7ನೇ ವಯಸ್ಸಿಗೆ ಸ್ಟಾರ್ಟ್ ಆದಾಗ ನಾನು ಎಲ್ಲದನ್ನೂ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲದನ್ನೂ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೋಗು ಪರವಾಗಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಹತ್ರ ಜನ ಇಲ್ಲ ಅಂದರೂ ಪರವಾಗಿಲ್ಲ, ನನ್ನ ಹತ್ರ ಅದಿಲ್ಲ ಅಂದರೂ ಪರವಾಗಿಲ್ಲ, ಇದಿಲ್ಲ ಅಂದರೂ ಪರವಾಗಿಲ್ಲ ಅಂತ ತುಂಬ ನೆಗ್ಲೆಕ್ಟ್ ಮಾಡ್ತಾ ಹೋದೆ. ಓಕೆ ಫೈನ್. ಆ ನೆಗ್ಲೆಕ್ಟ್ ಮಾಡಿದಾಗ ನನಗೆ ಇನ್ನೊಂದು ಡೈಮೆನ್ಷನಲ್ಲಿ ನಾನು ಬಾಳ್ತಾ ಇದ್ದೀನಿ. ಓಕೆ, ನಾನು ಯಾಕೆ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ ರಿಯಾಲಿಟೀಲಿ ಅಂದರೆ, ನಾವು ದೊಡ್ಡ ಒಂದು ಇದ್ರ ಥರ ಥಿಂಕ್ ಮಾಡೋದು. ಏನಂತ ಥಿಂಕ್ ಮಾಡೋದು, ಇನ್ನೊಂದು ವರ್ಲ್ಡಲ್ಲಿ ನಿನಗೆ ಗೊತ್ತಿಲ್ಲ ನಾನು ಹೆಂಗಿದ್ದೀನಿ, ನಾನೇನಾದರೂ ಆ ಥರ ಇದ್ದರೆ ನೀನು ನನ್ನ ಹತ್ರನೇ ಬಂದು ಇದು ಮಾಡ್ತಾಯಿದ್ದೆ, ನನ್ನೇ ಕೊಂಡಾಡ್ತಾ ಇದ್ದೆ, ಹೊಗಳ್ತಾ ಇದ್ದೆ ನೀನು, ಅದಕ್ಕೆ ನಾನು ಆ ಥರ ಇರೋಕ್ಕೆ ಇಷ್ಟಪಡ್ತಾಯಿಲ್ಲ, ನಾನೊಂಥರ ದೇವತಾ ಮನುಷ್ಯ ಅಂತೆಲ್ಲ ನಮಗೆ ನಾವೇ ಅಂದ್ಕೊಂಡು ಈ ಥರ ಬಾಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ
ಅಂದರೆ ಹೆಂಗೆ ಕಾಲೇಜಿಗೆ ಬಂದಾಗೆಲ್ಲ ನಾನು ಸ್ಕೂಲಲ್ಲಿರೋ ಥರ ನನಗೆ ಓದೋದ್ರಲ್ಲಿ ಡಿಸ್ಟಿಂಕ್ಷನ್ ತೆಗಿಬೇಕು, ಏನು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಆ ಥರ ಏನೂ ಅನ್ನಿಸ್ತಾ ಇರಲಿಲ್ಲ. ಕಂಪ್ಲೀಟಾಗಿ ನಾನು ಡೆಲ್ಯೂಷನಲ್ಲಾಗಿ ಇದ್ಬಿಟ್ಟೆ. ಹೆಂಗೆ ಅಂತಂದರೆ, ಮಚ್ಚ ನಾನೆಲ್ಲ ಮಾಡ್ತಾಯಿದ್ದೀನಿ, ಸರಿ ಆಡ್ರಿ ಡ್ಯಾನ್ಸ್ ಆಡ್ತೀರ ನೀವು, ಆಡ್ರಿ, ನನಗೂ ಡ್ಯಾನ್ಸ್ ಬರುತ್ತೆ, ನಾನು ಆಡಿದ್ರೆ ನೀವೆಲ್ಲ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋ ಒಂದು ದೌಲತ್ತು. ಆ ಥರ ಈ ದೌಲತ್ತಿಗೆ ಏನೂ ಕಮ್ಮಿ ಇಲ್ಲ ನಮಗೆ. ಆ ಥರ ದೌಲತ್ ಅಂತ ಹೇಳೋಕ್ಕಾಗಲ್ಲ. ದೌಲತ್ ಅಂದರೆ ಅದನ್ನು ತೋರಿಸ್ಕೊಳ್ಳೋದು. ನಮಗೆ ದೌಲತ್ತಲ್ಲ, ನಮಗದು ಏನೋ ಒಂಥರ ಹೋಗ್ ಗುರು, ನನ್ನ ಆ ಥರ ನೀನು ಇದು ಮಾಡಬೇಡ, ನಾನು ಏನು ಇಲ್ಲದೇ ಇರ್ತೀನಿ, ನೀನು ಆವಾಗ ರೆಸ್ಪೆಕ್ಟ್ ಮಾಡ್ತೀಯಾ. ದಟ್ ಈಸ್ ವೆನ್ ಐ ಫೌಂಡ್ ದಟ್ ಓಕೆ, ದೇರ್ಸ್ ಅ ಪರ್ಸನ್ ಹೂ ರಿಯಲಿ ಕೇರ್ಸ್ ಅಬೌಟ್ ಮೀ ಅಂತ ಹೇಳ್ತಾರಲ್ಲ. ನಾನು ಆ ಥರ ಇಲ್ಲ ಅಂದ್ರೆ ನಮ್ಮಮ್ಮ ಎಲ್ಲ ನನಗೆ ಏನು ರೇಂಜಿಗೆ ಇದು ಮಾಡ್ತಾರೆ ಅಂದರೆ ಸಪೋರ್ಟ್ ಮಾಡ್ತಾಯಿದ್ರು ಡ್ಯಾನ್ಸ್ಗೆ. ಅಂದರೆ ನಮ್ಮ ರೋಡಲ್ಲಿ ಕೂಗಿದ್ರು ಬಾರೋ ನೀನು ಆಡೋ, ಬಾರೋ ಎಲ್ಲರೂ ಕೂಗ್ತಾರೆ ಡ್ಯಾನ್ಸ್ ಆಡೋ ಅನ್ನೋ ಥರ ಇತ್ತು ನಮ್ಮಮ್ಮ ಮಾಡ್ತಾಯಿದ್ದಿದ್ದು. ಅದು ಅಲ್ಲದೆ ಒಂದು ಸತಿ ನಮಗೇನು ಐ ಗೆಸ್ 6th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಅಂತ ಅನ್ಕೋತೀನಿ. 5th ಸ್ಟ್ಯಾಂಡರ್ಡಲ್ಲಿ ಒಂದು ಬಾಲ ರತ್ನ ಅಂತ ಏನೋ ಒಂದು ಅವಾರ್ಡ್ ಬಂತು. ಅದು ಅಲ್ಲಿ ಟೌನ್ ಹಾಲಲ್ಲಿ ಕೊಟ್ಟಾಗ ಅಲ್ಲಿ ನಮ್ಮ ಸ್ಕೂಲಿಂದ ನನಗೆ ಕೊಟ್ಟರು. ಆಮೇಲೆ ಇಬ್ರ ಅಂತ ನಮ್ಮ HM ಮಗಳು, ಆದರೆ ಹುಡುಗಿ ಇವಾಗಿಲ್ಲ ಪಾಪ, ಅವಳು ತೀರ್ಕೊಂಡು ಒಂದು 10-12 ವರ್ಷ ಆಗಿದೆ ಅನಿಸುತ್ತೆ. ನಮ್ಮ HM ಒಳ್ಳೆಯವರು, ಅವರು ಚೆನ್ನಾಗಿ ನೋಡ್ಕೋತಾಯಿದ್ರು ನನ್ನ. ಸೊ ಅವ್ರ ಮಗಳಿಗೂ ನನಗೂ ಇಬ್ರಿಗೂ ಪ್ರೈಸ್ ಬಂತು. ಆ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡೋರು ಆವಾಗಿನ CM ಆಗಿ ಇವರಿದ್ದರು, ಕುಮಾರಸ್ವಾಮಿ ಅವರು ಇದ್ದರು. ಅವ್ರು ಬಂದು ಕೊಡ್ತಾರೆ ಅಂತ ನಮಗೆಲ್ಲ ಒಂದು ಪ್ರೈಡು. ನಮ್ಮಮ್ಮನೂ ಕರ್ಕೊಂಡೋಗಿದ್ದೆ ಆವಾಗ. ಸೊ ಅವರು ಬರೋಕ್ಕಾಗಲಿಲ್ಲ. ಯಡಿಯೂರಪ್ಪ ಅವ್ರು ಬಂದರು. ಯಡಿಯೂರಪ್ಪ ಅವ್ರು ಬಂದು ಅವರವಾಗ ಹೋಮ್ ಮಿನಿಸ್ಟರು, ಅವರು ಕ್ಯಾಬಿನೆಟಲ್ಲಿ ಹೋಮ್ ಮಿನಿಸ್ಟರು DCM ಅಂತ ಅನಿಸುತ್ತೆ. ಸೊ ಅವ್ರು ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಆವಾಗ ನಮ್ಮಮ್ಮ ಹೇಳ್ತಾಯಿದ್ರು, ನಿನಗೆ ಪ್ರೈಸ್ ಕೊಡಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟಿತ್ತು ಟೌನ್ ಹಾಲಲ್ಲಿ, ಹಂಗೆ ಹಿಂಗೆ ಅಂತ. ನಮಗೆ ಆವಾಗಲೇ ಏನೋ ಒಂಥರ ರೋಮಾಂಚನ, ಅಯ್ಯೋ ಏನು ಗುರು ನಾನು ಈ ರೇಂಜಿಗೆ ಸಾಧಿಸ್ಬಿಟ್ಟಿದ್ದೀನ ಅಂತ. ಅಲ್ಲಿಂದ ಅದು ಹಂಗೆ ಬಂತು. ಇನ್ನು ಮುಂದೆ ಏನು ಮಾಡಲ್ಲ ನಾನು, ವೇಸ್ಟ್ ಆಗಲ್ಲ, ಬಟ್ ಎಲ್ಲ ಗೊತ್ತಿದ್ರು ಏನು ತೋರಿಸ್ಕೊಳ್ಳೋದು ಬೇಡ, ಹಂಗೆ ಇರೋಣ ಹಿಂಗೆ ಇರೋಣ, ಎಲೆ ಮರದ ಕಾಯ್ತಾರೆ ಇರೋಣ ಅಂತ ಅಂದ್ಕೊಂಡು ಇಲ್ಲಿವರೆಗೂ ಬಂದಾಯಿತು. ಬಟ್ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ, ನೀನು ಎಲೆ ಮರ ಕಾಯ್ತಾರ ಇದ್ದೆ ಸರಿ, ಎಲೆ ಮರ ಕಾಯ್ತಾರ ಇದ್ಬಿಟ್ಟು ನೀನು ಹಂಗೆ ಕೊಳ್ತೋದ್ರೆ ನಿನ್ನ ಜೀವನಕ್ಕೆ ಅರ್ಥ ಅಂತ ಈಗ ಅನ್ನಿಸ್ತಾ ಇದೆ. ಅದು ಯಾವ ಪಾರ್ ಅಂದರೆ ಈ 30 ವರ್ಷದಲ್ಲಿ ಹಿಂಗೆ ಬರ್ತಾಯಿದೆ. ಏನಕ್ಕೆ ಬರ್ತಾಯಿದೆ ಅಂತ ಗೊತ್ತಿಲ್ಲ ಫೀಲಿಂಗು. ಇದೇನು ಮತ್ತೆ ಏನು ವರ್ಲ್ಡ್ ಮ್ಯಾನಿಫೆಸ್ಟ್ ಮಾಡು ಅಂತ ಬಿಟ್ಟಿದೆ ಏನೋ. ನಿನಗೆ ಇಷ್ಟು ದಿನ ನಿನ್ಗೆ ಆ್ಯಕ್ಚುಲಾಗಿ ನಿನಗೆ ಲೆಸನ್ ಕಲಿಸ್ಬೇಕಿತ್ತು, ಅದಕ್ಕೆ ನಾನು ನಿನ್ಗೆ ಹಂಗೆ ಮಾಡಿದೆ. ಇವಾಗ ಮತ್ತೆ ನಾನು ನಿನ್ನ ಹಿಸ್ಟ್ರಿನ ಕೆದಕ್ತೀನಿ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತಾಯಿದ್ದೀನಿ ಅಂತ ಈ ಯೂನಿವರ್ಸ್ ನಮಗೆ ಈ ಥಾಟ್ಸ್ ಎಲ್ಲ ಬರ್ಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಏನು ಇವಾಗ ಹಿಂಗೆ ಅನ್ನಿಸ್ತಾ ಇದೆ, ಸಾಕು ಎಲೆ ಮರದ ಕಾಯಾಗಿ ಬಾಳಿದ್ದು, ಗೋ ಫಾರ್ ಇಟ್ ಅಂತ ಅಂದರೆ, ಇವಾಗ ನೋಡಿದ್ರೆ ಎಲ್ಲ ನಮಗಿಂತ 10x ಫಾಸ್ಟಲ್ಲಿದ್ದಾರೆ. ನಾನು ಇವಾಗ ಒಂದು ಸ್ಟೆಪ್ ಇಟ್ಟರೆ ಎಲ್ಲ ಆಲ್ರೆಡಿ 100 ಸ್ಟೆಪ್ ಇಡೋ ಥರ ಅವರೇ. ಇರಲಿ. ಸೊ ದಿಸ್ ಈಸ್ ಅ ಟೈಮ್, ಇಟ್ಸ್ ರಿಯಲಿ ಚಾಲೆಂಜಿಂಗ್. ಇರಲಿ, ಮಾಡೋಣ, ಏನೋ ಒಂದು ಮಾಡೋಣ. ಸೊ ಟು ದ ಪರ್ಸನ್ who is living in 2056, man, you really made it. You gained all the recognition you wanted. All the very best. I am coming to you. I am coming to that position. I am working on it. Thank you. Stay tuned. I shall be updating every day. Every day ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದೇ ಇರೋದಿಲ್ಲ. ಇರಲಿ, ನಮ್ಗೆ ಯಾರು ಆಡಿಯನ್ಸು, ನಮಗೆ ನಾವೇ ಆಡಿಯನ್ಸು, ನಮಗೆ ಯೂನಿವರ್ಸೇ ಥಾಟ್ ಕೊಟ್ಟಿದ್ದು, ಯೂನಿವರ್ಸೇ ಲೆಟ್ ಮಿ ಗಿವ್ ದಿಸ್ ಮ್ಯಾನಿಫೆಸ್ಟೇಷನ್ ಅಂತಲೇ ಅಂದ್ಕೊಳ್ಳೋಣ ಈ ವಿಡಿಯೋನ. ಈ ಮ್ಯಾನಿಫೆಸ್ಟೇಷನ್ನ ಲೆಟ್ ಮಿ ಗಿವ್ ಇಟ್ ಟು ಯೂನಿವರ್ಸ್. ಐ ಆಮ್ ಸೇಯಿಂಗ್ ಮೈ ವರ್ಡ್ಸ್. 2056 ಐ ವಿಲ್ ಬಿ ಎ ಬಿಲಿಯನರ್. ಐ ವಿಲ್ ಬಿ ಸಚ್ ಎ ಹ್ಯೂಜ್ ಥಿಂಗ್.
I'll be a very respectful man, very wealthy man, very healthy man. ಗುರುವೇ ಎಲ್ಲ ನೀನೇ, ಎಲ್ಲ ನಿಂದೆ ಕಾಪಾಡಪ್ಪ ದೇವರೇ ಅಂತ ಅಂದ್ಕೊಂಡು ಓಕೆ ಟೇಕ್ ಕೇರ್ 2056 guy, ಟೇಕ್ ಕೇರ್, ಐ ಆಮ್ ಕಮಿಂಗ್ ಫಾರ್ ಯು. ಟಾಟಾ, ಸ್ಟೇ ಟ್ಯೂನ್, ಬೈ ಬಾಯ್.